ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ವೇಳೆ ಗೊಂದಲ, ಅರ್ಧ ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆ ನೀಡಿದ ಆರೋಪ ಕೇಳಿಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ವೇಳೆ ಗೊಂದಲ ಉಂಟಾಗಿದೆ. ಅರ್ಧ ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆ ನೀಡಿದ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆ ತಿಕೋಟದ ಬಳಿ ಓರ್ವ ಪೊಲೀಸ್ ಸಿಬ್ಬಂದಿ ಹೊರಗೆ ಕೊಂಡೊಯ್ದು ಲೇಟ್ ಮಾಡಿದ್ದಾರೆ ಅನ್ನೋ ಆರೋಪ. ಸ್ಥಳದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆಗಳಾಗ್ತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ವೇಳೆ ವಿಪರೀತ ಗೊಂದಲ. ಪ್ರಶ್ನೆ ಪತ್ರಿಕೆ ಸ್ವಲ್ಪ ತಡವಾಗಿ ಕೊಟ್ರಂತೆ, ಅರ್ಧ ಗಂಟೆ ತಡವಾಗಿ. ಸೊ ನೋಡಿ, ಸುತ್ತೋಲೆಗಳಿದ್ದಾವೆ. ಪ್ರಶ್ನೆ ಪತ್ರಿಕೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ನಂತರ ಅನೇಕ ನಿಯಮಗಳು ಬಂದಿದ್ದಾವೆ. ಕಾನ್ಸ್ಟೇಬಲ್ ಪರೀಕ್ಷೆಗಳನ್ನು ಬರೀತಾ ಇದ್ವಿ. ತಿಕೋಟದಲ್ಲಿ ನಡೆದಿರತಕ್ಕಂತಹದ್ದು ಪರೀಕ್ಷಾ ಕೇಂದ್ರದಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ ಹೊರಗೆ ಕೊಂಡೊಯ್ದ ಆರೋಪಗಳಿದ್ದಾವೆ. ಇದು ಆರೋಪ. ಇದನ್ನು ನಾವು ಕಡ್ಡಿ ಮುರಿದ ಹಾಗೆ ನಿಖರವಾಗಿ ಹಿಂಗೆ ನಡೆದಿದೆ ಅಂತ ಹೇಳ್ತಿಲ್ಲ. PC ನೇಮಕಾತಿ ಪರೀಕ್ಷೆಯ ವೇಳೆ ಗೊಂದಲ ನೋಡಿ, ಕೆಲವೊಮ್ಮೆ ಏನಾಗ್ತವೆ ಅಂದರೆ ಕೊಂಡೊಯ್ಯುವ ಉದ್ದೇಶ ಏನಾಗಿತ್ತು ಎನ್ನುವಂತಹದ್ದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಯಾಕೆ ತಗೊಂಡೋದ್ರು? ಪ್ರಶ್ನೆ ಪತ್ರಿಕೆಯ ಬಂಡಲ್ನನ್ನೇ ಹೊತ್ಕೊಂಡು ಹೋದ್ನಾ, ಅಥವಾ ಯಾವುದಾದ್ರೂ A4 ಶೀಟ್ನ ತಗೊಂಡು ಹೋದ್ನ? ಇವೆಲ್ಲವೂ ಕೂಡ ಉನ್ನತಾಧಿಕಾರಿಗಳಿಂದ ತನಿಖೆಯಾಗಬೇಕು. ಜನರಲ್ ಒಂದು ಗೊಂದಲಗಳಿರ್ತವೆ. ಈ ಡಿಪಾರ್ಟ್ಮೆಂಟ್ನಲ್ಲಿ ಪಾರದರ್ಶಕವಾದ ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೀತಿದೆ ಅನ್ನೋ ಭರವಸೆಯಲ್ಲಿರೋ ಜನ ಈ ತರಹದ ಆರೋಪಗಳು ಕೇಳಿಬಂದಾಗ ಕಾಂಪ್ಲಿಕೇಟೆಡ್ ಆಗ್ತವೆ. ಜಂಗಮ ಸ್ಥಿತಿಗೆ ಬರ್ತಾರೆ ಜನ. ಮನಸ್ಸಲ್ಲಿ ಒಂದು ಯೋಚನೆ ಮಾಡಿರ್ತಾರೆ, ಈ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಈ ಇಲಾಖೆಯಲ್ಲಿ ಅಕ್ರಮ ನಡಿಲಾರದು ಎನ್ನುವಂಥ ನಿರ್ಧಾರಕ್ಕೆ ಬಂದಿರೋ ಜನರಿಗೆ ಈ ತರಹದ ಆರೋಪಗಳು, ಈ ತರಹದ ಕಳಂಕಗಳು ಕೇಳಿಬಂದಾಗ ಕನ್ಫ್ಯೂಸ್ ಆಗ್ತವೆ. ಹಾಗಾಗಿ ಉನ್ನತಾಧಿಕಾರಿಗಳು ವಿಳಂಬ ಮಾಡದೆ ಇದರ ತನಿಖೆ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಫೋನ್ ಸಂಪರ್ಕದಲ್ಲಿ. ಪವನ್, ಎಲ್ಲೋ ಒಂದು ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ದೇಶದಾದ್ಯಂತ ಬಹಳಷ್ಟು ಚರ್ಚೆಗೆ ಕಾರಣವಾಗಿರೋ ಹೊತ್ತಲ್ಲಿ ಇದೇನಿದು PC ನೇಮಕಾತಿ ವಿಚಾರದಲ್ಲಿ ಪ್ರಶ್ನೆ ಪತ್ರಿಕೆ ವಿವಾದ, ಕಾನ್ಸ್ಟೇಬಲ್ ತಗೊಂಡೋಗಿದ್ದು ನಿಜಾನ? ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪವನ್? ಕಾನ್ಸ್ಟೇಬಲ್ ನೇಮಕಾತಿ ಪ್ರವೇಶ ಪರೀಕ್ಷೆ. ಹಲೋ, ಎಸ್ ಮುಂದುವರಿಸಿ ಪವನ್. ವಿಜಯಪುರ ಜಿಲ್ಲೆ ತಿಕೋಟ ಪಟ್ಟಣದ ಕೋಟ್ಯಾರ್ ರೋಡ್ ಹತ್ರ ಒಂದು ಶಾರದಾಂಬ PU ಕಾಲೇಜ್ ಇದೆ. ಅದರಲ್ಲಿ ಬೆಳಗ್ಗೆ 10:30 ಗಂಟೆಗೆ ಪ್ರಶ್ನೆ ಪತ್ರಿಕೆ ಕೊಡಬೇಕಿತ್ತು ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ. ಆದ್ರೆ ಅವರು 11 ಗಂಟೆಗೆ ಕೊಟ್ಟಿದ್ದಾರೆ. ತದನಂತರ ವಿದ್ಯಾರ್ಥಿಗಳು ಸ್ವಲ್ಪ ಕೇಳಿದಾಗ ಒಬ್ಬ ಪೊಲೀಸ್ ಪೇದೆ ನ್ಯೂಸ್ ಪೇಪರ್ ಹೊರಗಡೆ ತಗೊಂಡು ಹೋಗಿದ್ದು ನೋಡಿದ್ದಾರೆ. ಅಷ್ಟರಲ್ಲಿ ವಿದ್ಯಾರ್ಥಿಗಳು ಹಲೋ ಎಸ್ ಪವನ್, ಪ್ಲೀಸ್ ಕಂಟಿನ್ಯೂ. ಅದೇ ಸರ್. ನಂತರ ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಕೂತು ಧರಣಿ ಮಾಡ್ತಾ ಇದ್ದಾರೆ ಸರ್. ಓಕೆ. ಈಗ ಆ ಭಾಗದಲ್ಲಿ ಒಂದಷ್ಟು ಗೊಂದಲಮಯವಾದಂಥ ವಾತಾವರಣ ನಿರ್ಮಾಣ ಆಗಿದೆಯಾ? ನೂಕುನುಗ್ಗಲಿನ ದೃಶ್ಯಗಳನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಹೌದು. ನೂಗುಲು ವಿದ್ಯಾರ್ಥಿಗಳು ಗಲಾಟೆ ಮಾಡ್ತಾ ಇದ್ದಾರೆ. ಇದೇ ತರ ಆದರೆ ನಮ್ಮ ಪರಿಸ್ಥಿತಿ ಹೇಗೆ? ಇತ್ತೀಚಿನ ದಿನ ನೀಟ್ ಪರೀಕ್ಷೆಯಿಂದ ದೇಶಾದ್ಯಂತ ಚರ್ಚೆ ಆಗಿದೆ. ಅದು ಪೊಲೀಸ್ ಕಾನ್ಸ್ಟೇಬಲ್ ಪರಿಸ್ಥಿತಿ ಯಾವ ತರ ನಡೆಸಿದ್ದಾರೆ ಅಂತ ಗೊಂದಲ ಸೃಷ್ಟಿ ಆಗ್ಬಿಟ್ಟು ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ರೂಮ್ದಾಗ ಕೂತಾಗ OMR ಶೀಟ್ ಮತ್ತು ಕ್ವಶನ್ ಪೇಪರ್ ಒಂದಕ್ಕೊಂದು ಹೋಲಿಕೆ ಇಲ್ಲ ಮತ್ತು ಸರಿಯಾದ ಟೈಮ್ ಇಲ್ಲ. ನಾವು ಈ ಸರ್ಕಾರಕ್ಕೆ ಕೇಳೋದಿಷ್ಟೇ, ನಾವು ಅಪ್ಲಿಕೇಶನ್ ಹಾಕುವಾಗ ಈ ಸರ್ಕಾರಕ್ಕೆ ನಾವು 750 ರೂಪಾಯಿ ಏನು ಸುಮ್ಮನೆ ಕೊಟ್ಟಿಲ್ಲ. 10:25ಕ್ಕೆ OMR ಶೀಟ್ ಕೊಡಬೇಕಿತ್ತು, 10:30ಕ್ಕೆ ಕ್ವಶನ್ ಪೇಪರ್ ಕೊಟ್ಟು ಎಕ್ಸಾಮ್ ಸ್ಟಾರ್ಟ್ ಆಗಬೇಕಿತ್ತು. ಆದರೆ ಇಲ್ಲಿ 10:45ಕ್ಕೆ ಕ್ವಶನ್ ಪೇಪರ್ ಕೊಟ್ಟು 11 ಗಂಟೆಗೆ OMR ಕೊಡ್ತಾ ಇದ್ದಾರೆ. ಕೆಲವೊಂದು ಇದರಲ್ಲಿ ಕೆಲವೊಂದು ಬ್ಲಾಕಲ್ಲಿ ಇನ್ನೂವರೆಗಾದ್ರೂ OMR ಕೊಟ್ಟಿಲ್ಲ. ಎಷ್ಟು 11:30 ಆದ್ರೂ OMR ಕೊಟ್ಟಿಲ್ಲ. ಮತ್ತು ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟು ಕೆಲವೊಂದು ಬ್ಲಾಕಲ್ಲಿ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ಕೆಲವೊಂದು ಬ್ಲಾಕಲ್ಲಿ OMR ಕೊಟ್ಟಿಲ್ಲ. ಇಡೀ ಸೆಂಟ್ರಲ್ಲೇ ಫುಲ್ ವಿಫಲ ಆಗಿದೆ, ಮಿಸ್ ಮ್ಯಾಚ್ ಆಗಿದೆ.